ओम नमस्ते अस्तु भगवान् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय ओम शांति शांति शांति। ಸ್ವಲ್ಪ ಅರೇಂಜ್ಮೆಂಟ್ ನೇರು ಹೇಳಕ್ಕಾಗಲ್ಲ ಈ ಪರಿಸ್ಥಿತಿಯಲ್ಲಿ ಬಹಳ ಇಂಥ ದುಃಖದ ನಾವು ಬಂದಿದ್ದೇವೆ ಏನು ಮಾತಾಡೋದು ನೋಡಿ ಸರ್ ಕೇಳಿದೆ ಇವತ್ತು ನಾವು ಶಿವಮೊಗ್ಗದಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಮಾಡಿದ್ವಿ. ಹೆಚ್ಚು ಕಡಿಮೆ ಒಂದು 2,000 ಜನ ಸೇರಿದ್ರು. ರಾಷ್ಟ್ರಭಕ್ತರ ಬಳಗ ಅಂತ ಇವತ್ತು ಒಂದು ದೊಡ್ಡ ಪ್ರತಿಭಟನೆ ಮಾಡಿ DC ಆಫೀಸ್ ತನಕ ಮೆರವಣಿಗೆ ಬಂದು DC ಸಾಹೇಬರಿಗೆ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವನಿಗೆ ಗಡೀಪಾರು ಮಾಡಿ ಅವನನ್ನ ಗಲ್ಲಿಗೇರಿಸಬೇಕು, ತನಿಖೆ ಆಗಬೇಕು ಅಂತ ಸಾಹೇಬ್ರೇ ಮಾತಾಡಿ ನಿಮಗೆಲ್ಲ ಕಂಡು ಅವಳ ಆತ್ಮಕ್ಕೆ ಶಾಂತಿ ಸ್ಟ್ರೈಕ್ ನೋಡಿ ಇವತ್ತು ದಿವಸಕ್ಕಿಂತ 5ನೇ ದಿವಸ ಶಿವಗರನ ಸಮಾಧಿಗೆ ಹೋಗಿ ಆಲೋಚನೆ ನಮ್ಮ ವಿಧಿವಿಧಾನಗಳು ಏನು ಜನ ಅದು ಮಾಡತ್ತೇವೆ. ಇಲ್ಲಿ ತನಕ ಯಾರು ಇಂಟ್ರೆಸ್ಟ್ ದೊಡ್ಡ ಪ್ರಮಾಣದಾಗ ಅಲ್ಲ ಹೋರಾಟ ಯಾವ ಮಟ್ಟಕ್ಕೆ ಮುಟ್ತಂದ್ರೆ ನನ್ನ ಮಗಳಲ್ಲ, ಈಗ ರಾಜ್ಯದ ಮಗಳ ದೇಶದ ಮಗಳಾಗ್ಬಿಟ್ಲ. ನನಗೇನು ನನ್ನ ಮಗಳು ಇವತ್ತು ಕರ್ಕೊಂಡೇನೆ, ನಾಳೆ ಇನ್ನೊಂದು ಮಗಳಿಗೆ ಅನಾಹುತ ಆಗಬಾರ್ದಂತ ಭಯ. 758 ನಿಮ್ಮ ನಂಬರೇ ಅಲ್ವಾ? ಅಲ್ಲಿ ನಡೆದಿದ್ದೆಲ್ಲ ಕಾರ್ಯಕ್ರಮ ನಿಮಗೆ ಕಳಿಸ್ಕೊಡ್ತೀವಿ. ನಾನು ಇವತ್ತೊಂದು ಪ್ರಶ್ನೆ ಕೇಳಿದೆ, ಬೇಕಲ್ಲ ಎಲ್ಲರೂ ತಗೊಳ್ಳೋಣ, ಅದೆಲ್ಲ ಇದೆಲ್ಲ ಖಾಸಗಿ ಈ ಥರ ಹೇಳಿದ್ದೀವಿ. ಸ್ವಂತ ನಿನ್ನ ಮಗಳಿಗೇನೆ ಹಿಂಗಾಗಿದ್ರೆ ನೀವೇನು ಮಾಡ್ತೀವಿ? ಸುರ್ಜಿವಾಲಲ್ಲಿ ಒಲೆ ಒಂದೇ ದಿನದಲ್ಲಿ ಅರೆಸ್ಟ್ ಮಾಡ್ಬಿಟ್ಟಿವಿ ಅಂತ ಕೇಳಿದ್ವಿ. ಒಲೆ ಆಗಿದ್ದಕ್ಕೆ ನೀವು ಆಗ್ದಂಗೆ ನೋಡ್ಕೋಬೇಕಿತ್ತು. ಒಂದು ದಿನಕ್ಕೆ ಅರೆಸ್ಟ್ ಮಾಡೋದು ದೊಡ್ಡ ಕೆಲಸ ಅಲ್ಲ, ಆಗ್ದಂಗೆ ನೋಡ್ಕೋಬೇಕಿತ್ತು. ಯಾಕೆ ಆಗ್ದಂಗೆ ನೋಡ್ಕೊಳ್ಬೇಕು? ಇದಕ್ಕೆ ಉತ್ತರ ಕೊಡಬೇಕು. ಇದು ಪರಮೇಶ್ವರ್ ಅವರು, ಸಿದ್ದರಾಮಯ್ಯನವರು, ಸುರ್ಜಿವಾಲ್ ಅವರು, ನಿಮ್ಮ ಹೆಂಡತಿಯವ್ರಿಗೆ ಕೇಳಿ ಪ್ರಶ್ನೆ, ಅವ್ರು ಮಾಡಿದ್ದು ಸರಿನಾ? ನೀವು ಹೇಳಿಕೆ ಕೊಡ್ತೀರ ಸರಿನಾ? ನಿಮ್ಮ ಮನೆ ಹೆಣ್ಮಕ್ಳು ನಿಮ್ಮ ಹೇಳಿಕೆನ ಒಪ್ಪಿಗೆ ಕೊಟ್ಬಿಟ್ರೆ ಇದನ್ನ ಕೇಳಿಸ್ತೀವಿ ಅಂತ ಕೇಳಿದ್ವಿ. ಏನು ಹೇಳಿ ಓದ್ಲಲ್ಲ ಸರ್, ಮಗಳು ಓದ್ಲು ಏನು ಮಾಡಿದ್ರಿ? ಏನು ಅವನಿಗೆ ಬರೋಬ್ಬರಿ ಶಿಕ್ಷೆ, ಈಗ ಅವ್ರ ಶಿಕ್ಷೆ ಆದ್ರೆ ಸಮಾಧಾನ ಆಗ್ತದೆ. ಹಾಗಾಗಿ ಈಗ ಆತ್ಮಶಾಂತಿ ಸಿಗುವಂಗ ಇಡೀ ರಾಜ್ಯ ಇಡೀ ದೇಶ ಹೋರಾಟ ಮಾಡ್ತಾ ಇದೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಯಾರು ಇಂಥವ್ರು ಮಾಡಿಲ್ಲ ಅಂತಲ್ಲ, ವಿದ್ಯಾರ್ಥಿ ಯಾರು ಯಾರ ಹೆಸರು ತಗೊಂಡ್ರು ಎಲ್ಲರೂ ಏನ್ರಿ ಮಾಡಾತಾರೆ. ಆಕೆಗೆ ಆತ್ಮಕ್ಕೆ ಶಾಂತಿ ಸಿಗುವಂಗ ಹೋರಾಟ ಮಾತ್ರ. ಆಕೆಗೆ ಶಾಂತಿ ಯಾವಾಗ ಸಿಗ್ತೈತೆ ಹೇಳ್ರಿ? ಅವನಿಗೆ ಗಲ್ಲು ಶಿಕ್ಷೆ ಆದಾಗ ಮಾತ್ರ ಆಕೈತಿ. ಒಂದು ಗಲ್ಲು ಕೇಸ್ಲೇಬೇಕು, ಅದು 6 ತಿಂಗಳು ವರ್ಷ 1-2-3 ವರ್ಷ ಬರೀ ಕೇಸ್ ತಕ್ಕೊಂಡು ಹೋಗಿ 10 ವರ್ಷಕ್ಕೆ ಗಲ್ಲಿಗೆ ಹಾಕೋದಲ್ಲ. ಸ್ಪಾಟಿಗೆ ಸ್ಪಾಟ್. ಇವತ್ತು 5 ದಿವಸಕ್ಕೆ ಈ ಕ್ರಮ ತಗೊಂಡಿದ್ರಿ, 5ನೇ ದಿವಸಕ್ಕೆ 1ನೇ ದಿವಸದಿಂದ ಏನು ಸ್ವಲ್ಪ ತಾವು ತನಿಖೆಯಿಂದ ನೀವು ದಾರಿ ತಪ್ಪಿಸಿದ್ರೆ ಅದನ್ನೇ ಹೇಳಿಕೆ ಹೇಳ್ಕೊಂಡು ಈಗ ನೀವು ಒಳ್ಳೆ ಸ್ಟೆಪ್ಪಿಗೆ ಬಂದಿರಿ, ಮಾಹಿತಿ ತಗೊಂಡಿರಿ. ದೇಶವ್ಯಾಪ್ತಿ ಹೋರಾಟ ಮಾಡಿದಾಗ ನೀವು ಎಚ್ಚೆತ್ತಾಗಿರಿ. ಈಗ ಮುಂದೆ ನಮಗೆ ಬರ್ತಾ ಇದೆ, ಈಗ ಎಲ್ಲೋ ಒಂದು ಕಡೆ ನೀವು ಎಚ್ಚೆತ್ತರಾಗಿರಿ, ಮಾಡಾತೀರಿ, ವಿಶ್ವಾಸ ಐತಿ. ಈಗ ಈ ಡಿಸಿಷನ್ನು ಮಾದರಿ ಆಗ್ಬೇಕು. ನನ್ನ ಬೇಡಿಕೆ ತಮ್ಮ ಮುಖಾಂತರ ನಾನು ಹೇಳಿ ಸರಿ ಕಳ್ಕೊಂಡೇನಿ. ನನಗೆ ಮತ್ತೊಬ್ಬಕ್ಕೆ ನ್ಯಾಯ ಮಾಡ್ರಾಗ್ಬಾರ್ದಲ್ಲ. ಮತ್ತೆ ಬೇರೆ ವಿದ್ಯಾರ್ಥಿಗೆ ಇದೇ ರೀತಿ ಆದರೆ ಹಾಡಾಗ್ಲಕ್ಕೆ ಕೊಚ್ಚಿ ಹೋಗ್ಬಿಟ್ರೆ ನಾವು ಯಾರಿಗೆ ಹೇಳ್ಕೋಬೇಕು? ಪಾಲಕರು ಯಾರಿಗೆ ಹೇಳ್ಬೇಕು?
ತಮಗೆ ಎಷ್ಟು ಜನ ಮಕ್ಕಳು? ಒಬ್ಬೇಕಿರೇಕಿ ಮಗ ಒಬ್ಬನ ರೀ. ಮಗ ಅಲ್ಲಿ ಅದಾನಿಲ್ಲ ನ್ಯಾಲ್ ಈಕಿನೇ ದೊಡ್ಡ ಎಕ್ರಿ ಶಿವಪೂಜೆ ಇಲ್ಲಾರ್ದ ಒಂದು ಹನಿ ನೀರು ಕುಡ್ತಿದ್ದೆ. ಏನು ಧರ್ಮ ಅಂತ ಅದ್ರಿ ಶರಣಪ್ಪ ಭಗವಂತ ಇಂಥ ತನ್ನಿಗೆ ಜಂಗಮ ಸಮಾಜ ಬರೋದಿಲ್ಲ. ಗುರುಗಳೇ ಹೌದಾ? ಇಡೀ ನಮ್ಮ ಜಂಗಮ ಸಮಾಜ ಎಲ್ಲರೂ ಎಚ್ಚರ ಆಗ್ಬಿಟ್ರಿ. ಎಲ್ಲ ಕಡೆ ಸ್ಟ್ರೈಕ್ ಮಾಡಿದ್ರು. ಏನು ಓದ್ತಿದ್ಯಾ? ನಿನ್ನ ಕೆಲಸ ಭಾಳ ಜಾಸ್ತಿ ಇದೆ. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದರೆ ಅಕ್ಕ ಒಂದಿದ್ರೆ ಆಯಿತು ಆಗಿದ್ದು ಆಗೋದು ಯಾಕೆ ಆಯಿತು ಹೇಗಾಯಿತು ಅದಕ್ಕೆ ಬರೀ ಚರ್ಚೆ ಮಾಡ್ತಾ ಕೂತ್ಕೊಂಡು ಕರೆ ಅದು ಅಪ್ಪ ಅಮ್ಮಗೆ ಯಾರು ಜವಾಬ್ದಾರಿ? ನಿಂದೇ ಜವಾಬ್ದಾರಿ. ಹುಷಾರಾಗಿದ್ದು ಒಳ್ಳೆ ವಿದ್ಯಾವಂತರಾಗಿ ಚೆನ್ನಾಗಿ ದುಡಿಮೆ ಮಾಡಿ ಅವರಿಬ್ಬರು ಚೆನ್ನಾಗಿ ನೋಡ್ಕೋಬೇಕು. ಈಗ ಅವ್ರು ನಿನ್ಗೆ ಅನ್ಯಾಯ ಮಾಡ್ಕೊಂಡು ಓದಿಸ್ತಾ ಇದ್ದಾರೆ. ಓದು ಲಾಭ ಅಪ್ಪ ಅಮ್ಮನ ಅಲ್ಲ ಮಾಡ್ತೀಯಪ್ಪ. ಏನಿದ್ರು ನಿಂದು ಮೊದಲೇ ಕಾಲ ಯುರೋಪ್ನಾಗಿದ್ರು ಸರ್. ಈಗ ಬಂದ ಒಂದು ಈಗ 15-20 ವರ್ಷ ಸರ್. ಪ್ರೆಸೆಂಟ್ ಕಾಂಗ್ರೆಸ್ ಕಾರ್ಪೊರೇಟರ್ ಸರ್ ಅವ್ರು ಆ ಕಡೆಗೆ ಕಾಂಗ್ರೆಸ್ ಕಾರ್ಪೊರೇಟರ್ ಸರ್ ಪ್ರೆಸೆಂಟಿಗೆ ಎಲ್ಲ ಕೇಳಿದೆ ಎಲ್ಲ ಕೇಳಿದೆ. ಭಾಳ ವ್ಯಾಪಾರದಾಗೂ ಮತ್ತು ಎಲ್ಲ ಒಗಳಿಸಿ ಟ್ಯಾಕ್ಸ್ ಎಲ್ಲರೂ ಕೂಡ ಎಲ್ಲ ಹೋರಾಟ ಮಾಡಿ ಬಿಡಲ್ಲ. ನಾವು ಎಷ್ಟು ಹೋರಾಟ ಮಾಡಿದ್ರು ಖಂಡಿತ ಮುಂದುವರಿಸ್ತೀನಿ ನಾನು. ಆದ್ರೆ ಏನೇ ಆದರೂ ನಮ್ಮ ತಂಗಿ ನಮಗೆ ಸಿಗಲ್ಲ. ನಿಮ್ಮ ಮೊಮ್ಮಗಳಕ್ಕೆ ಮೊಮ್ಮಗಳೇ ಆಗಲಿ. ಮಗಳೇ ಅದೇ 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 ಅಮ್ಮ, ನಾನು ಅದಕ್ಕೆ ಹೇಳಿದ್ನಿ ನಾನು ಅಳಬೇಡಿ ಅಂತ. ನಾವೆಲ್ಲ ನಿಮ್ಮ ಪರವಾಗಿದ್ದೀವಿ. ಅವಳು ಭಗವಂತ ಒಳ್ಳೆಯವ್ರನ್ನ ಭಾಳ ಬೇಗ ಕರ್ಕೊಂಡ್ಬಿಡ್ತಾನೆ. ಆಯಿತು, ಅವಳು ಸ್ವರ್ಗಕ್ಕೆ ಹೋಗಿಲ್ಲ. ಅವಳಿಗೆ ನ್ಯಾಯ ಕೊಡುತ್ತಂತೆ ನಾವು ಬಿಡಲ್ಲ, ಧೈರ್ಯವಾಗಿ ಆಗ್ಬಾರ್ದು. ನಿಜ ನಿಜ ಹೌದಮ್ಮ, ನಿಜ ನಿಜ. ಹಾಗೆ ತಮ್ಮ CBI ತನಿಖೆಯನ್ನು ಮಾಡ್ಬೇಕಂತ ಇವತ್ತು ಲೆಟರ್ ಸಹ ಕೊಟ್ಟಿದ್ದಾರೆ ಸಾಹೇಬರು. ಎಲ್ಲ ಆಗಿದೆ. ಅದರ ಬಗ್ಗೆ ಹೋರಾಟವನ್ನು ನಾವು ಇನ್ನೂ ಹೆಚ್ಚಿನ ಪ್ರಮಾಣದ ಹೋರಾಟ ನಾವು ಮಾಡ್ತೀವಿ. ಆಯ್ತು, ಇವತ್ತು ಶಿವಮೊಗ್ಗದಿಂದ ಎಲ್ಲ ನಾವು 15-20 ಜನ ಎಲ್ಲ ಜಂಗಮ ಸಮಾಜದವರು, ಲಿಂಗಾಯತ ಸಮಾಜದವರು ಎಲ್ಲ ಒಟ್ಟಿಗೆ ಸಾಹೇಬ್ರ ಜೊತೆಗೆ ಇವತ್ತು ಬಂದು ಹೋಗಿ ಬರೋಣ ಅಂತೇಳಿ. ಹೀಗಾಗಿ ಎಲ್ಲ ನಿಮ್ಮ ಜೊತೆ ಒಟ್ಟಿಗಿದ್ದೀವಿ. ಅವ್ರ ಆತ್ಮಶಾಂತಿ ಸಿಗುತ್ತೆ. ನೀವು ಧೈರ್ಯವಾಗಿರಿ ಅಷ್ಟೇ ಕಣಂತಿ. ಇಡೀ ಸಮಾಜ ಎಲ್ಲ ದೇಶ ನಿಮ್ಮ ಜೊತೆಗಿದೆ, ರಾಜ್ಯ ನಿಮ್ಮ ಜೊತೆಗಿದೆ. ಮುಂದೆ ಯಾವತ್ತೂ ಅನ್ಯಾಯ ಆಗದಂಗೆ ನಾವು ಜಾಗೃತಿ ಮೂಡಿಸಲೇಬೇಕಾಗಿದೆ ಇವತ್ತಿನ ದಿವಸ. ಅದೇ ಒಂದು ವಿಚಾರಕ್ಕೋಸ್ಕರ ನಿಮ್ಮ ಸಮಾಧಾನ ಹೇಳಕ್ ಬಂದಿವಿ. ನಿಮ್ಗೆ ಭಗವಂತ ಪಂಚಾಚಾರ್ಯ ನಿಮ್ಗೆ ಆರೋಗ್ಯ ಕೊಡಲಿ, ನಿಮ್ಗೆ ಶಕ್ತಿ ಕೊಡಲಿ. ಆಯ್ತ್ರಿ, ಇರೋ ಇವನೊಳಗೆ ಎಲ್ಲದನ್ನು ಕಾಣ್ರಿ. ಮಗಳನ್ನ ಎಲ್ಲ ಕಾಣ್ರಿ. ಆ ಶಕ್ತಿ, ಮಗಳ ಶಕ್ತಿ ನೀವನಲ್ಲೇ ತುಂಬಿಸ್ರಿ. ಆಯ್ತ್ರಿ, ಒಳ್ಳೆ ಹುಡುಗ ನೋಡ್ರೆ ಗೊತ್ತಾಗತ್ತಮ್ಮ. ತುಂಬ ಒಳ್ಳೆ ಹುಡುಗ ಇದ್ದಾನೆ. ಇಬ್ಬರಿಗೆ ಹಂಗ ಸಂಸ್ಕಾರ ಪೂಜ್ಯ ಶ್ರೀಗಳಾಗಿ ಪೂಜೆ ಕೊಟ್ಟಿದ್ದಾರೆ. ಒಂದಣಿ ನೀರು ಕುಡಿತಿದ್ದಾರೆ ಶಿವಪೂಜೆ ಯಾವಾಗಲೂ ಇವತ್ತೇ ಯಾವಾಗಲೂ ಸರ್. ಶಿವಣ್ಣರಿಗೆ ಭಾರಿ ಮಾತಾಡೋರು ಎಲ್ಲ ಚಿಕ್ಕಲ್ಲೇ ನಮ್ಮ ಮನೆ ಮುಂದೆ ಕಾರ್ಯಕ್ರಮ ಮಾಡಿ ಸರ್. ಹುಡುಗಿವ ಇವರೇ ನೋಡ್ಯಾರ 10,000 ಪಬ್ಲಿಕ್ ಸೇರಿ ಹಾಕಿದ್ರು. ಇವರಿಬ್ಬರು ಬರ್ತಡೇ ಮಾಡ್ತಿದ್ರು ಅಲ್ಲೇ ಮನೆ ಮುಂದೆ ರೀ. ಭಾಳ ಚಲೋ ಪಾಪ ಹುಡುಗಿ, ಸಂಸ್ಕೃತಿ ಹುಡುಗಿ. ನಂದು ಬ್ಯಾಡ್ಲಕ್ಕೆ ಯಾಕೆ ಆಗಸ್ಟ್ 15 ದಿವಸ ಹುಟ್ಟಿದ್ಲಕ್ಕೆ. ದೇಶ ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ಮಾಡ್ಕೊಂಡ್ರು. ರಾಯಣ್ಣನ ಹುಟ್ಟಿದ ದಿವಸ ಹುಟ್ಟಾದ್ರಿ. 23 ವರ್ಷಕ್ಕೆ ಅಂತ್ಯ ಆಗೈತಿ. ಅಂತ್ಯ ಮಾಡ್ಯಾರ. ಮುಂದೆ ಈಗ ಇದೇನು ಮೂಮೆಂಟ್ ತಪ್ಪಿತ್ತಂದ್ರೆ ಆಕೆ ಏನು ದೇಶಕ್ಕೆ ಹೆಸರು ಮಾಡ್ತಿದ್ಲೋ ಗೊತ್ತು. ನನಗೆ ಸ್ವಲ್ಪ ಸೋಷಿಯಲ್ ಇದ್ದಕ್ಕೆ ಪಬ್ಲಿಕ್ ಲೈಫ್ ಬೇಕು. ಸ್ವಲ್ಪ ಪೊಲಿಟಿಷಿಯನ್ ಮೈಂಡ್ ಬರ್ತಾಯಿತ್ತು. ಉದ್ಯೋಗದಾಗ ಆಗಲಿ, ಪೊಲಿಟಿಷಿಯನ್ ಆಗಲಿ, ಒಟ್ಟು 4 ಮಂದಿಗೆ ಹೆಲ್ಪ್ ಮಾಡ್ಬೇಕು. ಕೈಲಿ ಅದಿದ್ದು ಸಹಾಯ ಮಾಡಿ ಕೊಟ್ಟ ಕೆಲಸನ ಹಂಗೆ ಮಾಡ್ತೀವಿ. ಮನೆಗೆ ಮಾಡಿದಾಳೆ. ಈಗ ಎಲ್ಲದಲ್ಲ ಆಕೆ ಇವನೊಳಗೆ ಎಲ್ಲದನ್ನು ಕಾಣ್ರಿ. ನೀವು ಧೈರ್ಯವಾಗಿರಿ. ಅಮ್ಮನಿಗೆ ಧೈರ್ಯ ತುಂಬಬೇಕು. ನೀನು ಇವರಿಬ್ಬರು ಮುಂಚೆಲ್ಲ ಸಾಕ್ತೀವಿ. ಇನ್ನೇಂಥದ್ದಿಲ್ಲ, ಆಗಿದ್ದಾಯ್ತು. ಇದ್ರ ಬಗ್ಗೆ ನಾವೇನೇ ಸರ್ಕಸ್ ಮಾಡಿದ್ರು ಭಗವಂತ ನಮ್ಗೆ ವಾಪಸ್ ಕೊಡಲ್ಲ. ಆಯಿತಾ? ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅಮ್ಮನಿಗೆ ಧೈರ್ಯ ತುಂಬಬೇಕು. ಮಾಡ್ತೀಯಪ್ಪ? ಮಾಡಿ ಬರ್ತೀವಿ. ನಮಸ್ಕಾರ. ಧನ್ಯವಾದಗಳು ಸರ್. ನಾವೆಲ್ಲರೂ ಸ್ವಯಂ ಪ್ರೇರಣೆ ಪಾಪ ಅಲ್ಲಿಂದ ಇಲ್ಲಿ ಬರೋಕ್ಕೆ ಹೋಗೋಕೆ 200 ಕಿಲೋಮೀಟರ್ ಇಷ್ಟೆಲ್ಲ ಮತ್ತೆ ಬಳಗ ಕಟ್ಕೊಂಡು ಒಂದು 4-5 ಗಂಟೆ ಫೋನ್ ಮಾಡಿದ್ರು ಸಾಹೇಬ್ರು. ಅದು ಮಾಡಿದ್ದೆ ಬೆಳಿಗ್ಗೆ. ಭಾಳ ನಾವು ಹಿಂಗೆ ಎಲ್ಲರೂ ಹಿಂಗಾಗಿದ್ರಿ. ಎಲ್ಲ ಬೆಂಗಳೂರು ಎಲ್ಲ ಕಡೆ ಸ್ವಯಂ ಪ್ರೇರಣೆ. ನನಗೆ ಎಲ್ಲೆಲ್ಲಿ ಮೂಲೆ ಮಂದಿ ಬರತ್ತ. ನನಗೆ ಅದೇ ಧೈರ್ಯ. ನಮ್ಮನೆ ದುಃಖ ಅಲ್ರಿ. ಹಂಗೆ ತಗೊಂಡು ಮತ್ತೆ ನಾನು ಯಾವಾಗ ಎಲ್ಲರಿಗೂ